ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡೆ ಕಣ್ಣ ಮುಚ್ಚಿ ಆಟ ಆಡ್ತಾನೆ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಬರುವ ನನ್ನ ಅಪ್ಪಯ್ಯ. ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ, ಚಿಕ್ಕೋನಿದ್ದಾಗ್ತಿದ್ರು ABCD. ಪ್ರೀತಿ ಮಾಡೋದ್ ಕಲಿಬೇಕು ಇವರ ನೋಡಿ, ಬ್ರಹ್ಮ ಮಾಡಿರೋ ಬೆಸ್ಟ್ ಪೀಸು ನನ್ನ ಡ್ಯಾಡೆ. ಅಪ್ಪ ನೀನೇ ಹೀಮಾನು, ಅಪ್ಪ ನೀನೇ ಶೋಮ್ಯಾನು, ನಂಗೆ ನೀನೇ ಎಲ್ಲಾನು, ಅದಕ್ಕೆ ಹೇಳುವೆ ಕೇಳಿ. My daddy is my hero. My daddy superstar. Oh daddy, oh daddy, oh daddy, 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 oh daddy, oh daddy, oh daddy, daddy, daddy.
ನಮಸ್ತೆ, ನಿಮ್ಮ ಹೆಸರು? ರಾಜೇಶ್. ಯಾವ ಕ್ಲಾಸ್ ಇದ್ದೀರಿ? ಪ್ರಿನ್ಸಿಪಲ್. ನಮ್ಮ ಶಾಲೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಸ್ಕೂಲ್ ಬಗ್ಗೆ ಅಡ್ಮಿಷನ್ ಮಾಡಿಸಿದ್ದೀರಾ? ಚೆನ್ನಾಗಿದೆ, ಸ್ಕೂಲೆಲ್ಲ ವಿಶಾಲವಾಗಿದೆ, ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ಟೀಚರ್ಸು ಚೆನ್ನಾಗಿದ್ದಾರೆ, ಅವರಿಗೆ ಕ್ಲೋಸ್ ಆಗಿರ್ತಾರೆ. ಕೋಆಪ್ರೇಷನ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಆಗಿದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್, ನಿಮ್ಮ ಹೆಸರು? ಅಭಿಷೇಕ್ ಅಂತ. ಓಕೆ ಸರ್, ನಿಮ್ಮ ಮಗು ಹೆಸರು ಯಾವ ಹೆಸರು? ಕೇಸರಿನನ್ನು ಪ್ರೀನರ್ಸರಿ. ಓಕೆ ಸರ್, ನಮ್ಮ ಶಾಲೆಯಲ್ಲಿ ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ನೀವು ಸ್ಪೋರ್ಟ್ಸಲ್ಲೆಲ್ಲ ಆ್ಯಕ್ಟಿವೇಟ್ ಮಾಡ್ತೀವಿ, ಲೈಕ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಹೇಗೆ ಅನಿಸ್ತಿದೆ ಸರ್? ಖುಷಿ ಅನಿಸ್ತು ಮೇಡಮ್. ಫಸ್ಟೇ ಗೆದ್ದಿದ್ದು ಖುಷಿ ಆಯಿತು ಸ್ಕೂಲಿಂದ. ಮತ್ತು ನಾವು ಫಸ್ಟ್ ಗೆದ್ದಿದ್ದೀವಿ, ಅದೊಂದು ಖುಷಿ ಆಯಿತು. ಮಕ್ಕಳಿಗೋಸ್ಕರ ನಾವು ಗೆದ್ದಿವಿ ಅಂತ. ಮಕ್ಕಳು ಇರುವಾಗ 10th ಇರೋ ಗಂಟ ನಾವು ಸ್ವಲ್ಪ ಅವನು ಚೆನ್ನಾಗಿ ಓದಿ ಫಸ್ಟ್ ಬರೋದಂತ ನಮಗೆ ಆಸೆ ಇದೆ ಸ್ಕೂಲಿಂದ. ಅಡ್ಮಿಷನ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ರು. ಅದೇ EMI ಆಪ್ಷನ್ಗಳು ಚೆನ್ನಾಗಿ ಕೊಟ್ಟರು, ಅದು ಇಷ್ಟ ಆಯಿತು. ಬಡವರು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೌದು, ಅದರಿಂದ ಸ್ವಲ್ಪ ಸ್ಕೂಲು ಚೆನ್ನಾಗಿದೆ. ಪ್ರಿನ್ಸಿಪಲು ತುಂಬ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು ನಮಗೆ. ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟರು. ಅದು ನಮಗೆ ಸ್ಕೂಲ್ ಇಷ್ಟ ಆಯ್ತು. ನಮಗೆ ಖುಷಿಯಾಗಿದೆ ಅಲ್ವಾ ಸರ್? ಅಷ್ಟೇ ಸರ್. 4 ಸ್ಕೂಲ್ ಹೈಸ್ಕೂಲ್ ನೋಡಿದ್ವಿ. ಹೈಸ್ಕೂಲೆಲ್ಲನೂ 5-6 ಅವ್ರು ನಾವು ಫೈನಲ್ ಇಷ್ಟ ಆಗಿದೆ. ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೈಸ್ ಟಾಕಿಂಗ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಕೃಷ್ಣವೇಣಿ. ನಿಮ್ಮ ಮಗು ಹೆಸರು ಮೇಡಮ್? ಜಾನ್ವಿ. ಇವತ್ತು ನಮ್ಮ ಶಾಲೆಯಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹೇಗೆ ಅನಿಸ್ತಿದೆ ನಿಮಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ? ಚೆನ್ನಾಗಿ ಅನಿಸ್ತಾ ಇದೆ. ಹೇಗೆ ಮಕ್ಕಳಿಗೆಲ್ಲ ಖುಷಿ ಆಗುತ್ತಲ್ವಾ ಈ ಥರ ಪ್ರೋಗ್ರಾಮ್ ಮಾಡೋದು ಒಳ್ಳೆಯದು. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಹೇಗೆ ಅನಿಸ್ತಿದೆ ನಿಮಗೆ? ಎಂಜಾಯ್ ಮಾಡ್ತಾರಲ್ಲ ಮಕ್ಕಳು, ಪ್ಯಾರೆಂಟ್ಸು ಮಾಡ್ತಾರೆ, ಮಕ್ಕಳು ಮಾಡ್ತಾರೆ, ಅದು ತುಂಬ ಖುಷಿ ಆಗುತ್ತೆ. ಇವತ್ತು ಫಾದರ್ಸ್ ಡೇ ಅಲ್ವಾ ಮೇಡಮ್? ಫಾದರ್ಸ್ ಡೇ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ? ಫಾದರ್ಸ್ ಡೇ ಅಂದರೆ ಎಲ್ಲರ ಪ್ರೀತಿಯಿಂದ ಮಕ್ಕಳು ನೋಡ್ಕೊಳ್ಬೇಕು. ಫಾದರ್ಸು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ? ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು ಸರ್? ಮೊಹಮ್ಮದ್ ಇರ್ಫಾನ್. ಓಕೆ, ನಿಮ್ಮ ಮಗು ಯಾವ ಕ್ಲಾಸ್ ಓದ್ತಿದೆ? ಬುಷ್ರಾ ಅಂತ PKG ಓದ್ತಾರೆ. ಸರ್, ಇವತ್ತು ಫಾದರ್ಸ್ ಡೇ ನಮ್ಮ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಹೇಗೆ ಅನಿಸ್ತು ನಿಮಗೆ ಸೆಲೆಬ್ರೇಷನ್? ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ವಿ. ಹೇಗೆ ಅನಿಸ್ತು? ಚೆನ್ನಾಗಿದೆ. ಸೊ ಒಂದು ಗೆಟ್ ಟುಗೆದರ್ ಇದೆ, ಮಕ್ಳಿಗೂ ಒಂಥರ ಮಿಂಗಲ್ ಆಗಿ ಒಂಥರ ಆ್ಯಕ್ಟಿವಿಟಿ ಆಡೋದು ಚೆನ್ನಾಗಿದೆ. ಇಟ್ಸ್ ಎ ಗುಡ್ ನೈಸ್ ಫೀಲಿಂಗ್. ಮತ್ತು ನಮ್ಮ ಸ್ಕೂಲ್ ಬಗ್ಗೆ ಹೇಗೆ ಅನಿಸ್ತದೆ ಸರ್? ನಿಮ್ಮ ಮಗು ಒಂದು if I talk about the school, they are very cooperative, they are very helpful, they take care of the kid very nicely, and I have no complaints regarding the school. All the teachers and all the people here, they are very well behaved, and they take care of the kid. And since it's near to me, I feel I am blessed to have such a school next to my house. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. Thank you. ನಿಮ್ಮ ಹೆಸರು? ನನ್ನ ಹೆಸರು ಶರಣ ಬಗ್ಗೆ. ನಿಮ್ಮ ಮಕ್ಕಳ ಹೆಸರು ರಾಜ್ನ UKG. ಓಕೆ ಸರ್, ನಮ್ಮ ಶಾಲೆಯಲ್ಲಿ ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಹೇಗೆ ಅನಿಸ್ತು ಸರ್ ನಿಮಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ? ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಇವನ್ ಮಕ್ಕಳಿಗೆ ಆಯಿತು, ನಮಗೆ ಕೂಡ ಆಯಿತು. ಸೊ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ತಾಯಿರ್ಬೇಕು ಸ್ಕೂಲಲ್ಲಿ. ಸೊ ಮಕ್ಕಳಿಗೂ ಒಳ್ಳೆಯದು. ಸೊ ಎಲ್ಲರಿಗೂ ಒಬ್ರಿಗೊಬ್ರು ಪರಿಚಯ ಆಗ್ತಾರೆ. ಥ್ಯಾಂಕ್ ಯು ಸರ್, ನಮ್ಮ ಸ್ಕೂಲಿಗೆ ಬಂದಿದ್ದಕ್ಕೆ ಫಾದರ್ಸ್ ಡೇ ಸೆಲೆಬ್ರೇಷನ್ಗಾಗಿ. ಹ್ಯಾಪಿ ಫಾದರ್ಸ್ ಡೇ. ಮತ್ತು ಫಾದರ್ಸ್ ಡೇ ಬಗ್ಗೆ ಮಾತಾಡೋದಿದೆಯಾ ಸರ್? ಫಾದರ್ಸ್ ಡೇ ಏನಿಲ್ಲ. ಸೊ ಎಲ್ಲರಿಗೂ ಫಾದರ್ಸ್ ಡೇ ವಿಶಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ನನ್ನ ಹೆಸರು ಸುಪ್ರೀತಾ ಅಂತ. ಮಕ್ಕಳು ಯಾವ ಕ್ಲಾಸ್ ಓದ್ತಿದ್ದಾರೆ? ಮೇಡಮ್, ಮಗ ಬಂದ್ಬಿಟ್ಟು ಶ್ರೇಯಸ್ ಅಂತ. ಅವನು PKGಯಿಂದ ಇವಾಗ LKGಯಲ್ಲಿದ್ದಾನೆ. ಮಗಳು ಬಂದ್ಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. LKGಯಿಂದಲೂ ಇಲ್ಲೇ ಓದ್ತಾ ಇದ್ದಾಳೆ ಅವಳು. ಮೇಡಮ್, ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದೀವಿ. ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಹೇಗೆ ಅನ್ನಿಸ್ತಿದೆ ಮೇಡಮ್ ಇವತ್ತಿನ ಎನ್ವೈರ್ಮೆಂಟ್?
ಎನ್ವೈರ್ಮೆಂಟ್ ಪೇರೆಂಟ್ಸ್ಗಾಗಿ ಸ್ಪೆಷಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಇದೆ. ಈ ಥರ ಸೆಲೆಬ್ರೇಷನ್ ಬೇರೆ ಸ್ಕೂಲಲ್ಲಿ ಮಾಡ್ತಾರೆ ಗೊತ್ತಿಲ್ಲ ನಮಗೆ, ಬಟ್ ಇಲ್ಲಿ ಮಾಡೋದ್ರಿಂದ ನಮ್ಗೆ ತುಂಬ ಖುಷಿ ಇದೆ. ಆ ಪಾರ್ಟಿಸಿಪೇಟಲ್ಲಿ ನಾವು ಗೇಮ್ ಮಾಡಿಸಿದ್ದಕ್ಕೆ ನಮಗೂ ಖುಷಿಯಾಗಿದೆ. ಮಕ್ಕಳಿಗೂ ಈ ಥರ ಮಾಡೋದ್ರಿಂದ ಖುಷಿ ಆಗ್ತದೆ. ನಿನ್ನೆ ನನ್ನ ಮಗ ಆ್ಯಕ್ಚುಲಿ ಈ ಗೇಮ್ ಬಗ್ಗೆ ಹೇಳ್ತಾ ಇದ್ದ, ಈ ಥರ ಎಲ್ಲ ಮಾಡಿಸ್ತಾರೆ, ನೀವು ಈ ಥರ ಡ್ರೆಸ್ ಹಾಕ್ಕೊಂಡ್ಬರ್ಬೇಕು, ಆ ಥರ ಡ್ರೆಸ್ ಹಾಕ್ಕೊಂಡ್ಬರ್ಬೇಕು, ನಮಗೆ ಎನ್ಕರೇಜ್ ಮಾಡ್ತಾಯಿದ್ರು ಜಾಸ್ತಿ ಬಂದು. ಮಮ್ಮಿ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದ. ಇಟ್ಸ್ ಲೈಕ್ ಬೂಸ್ಟಿಂಗ್ ಆಕ್ಟಿವಿಟಿ, ರಿಫ್ರೆಶ್ಮೆಂಟ್ ಅನ್ಸುತ್ತೆ. ಮತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತೀರಲ್ವ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್, ಹೇಗೆ ಅನಿಸ್ತಿದೆ ನಿಮ್ಮ ಶಾಲೆ? ತುಂಬ ಖುಷಿ ಆಗುತ್ತೆ ಮೇಡಮ್. ಬೇರೆ ಸ್ಕೂಲಿಗೆ ಹೋಲಿಸಿದ್ರೆ ಈ ಸ್ಕೂಲಲ್ಲಿ ಇರುವಂಥ ಫೆಸಿಲಿಟಿ ಆಗಿರ್ಬೋದು, ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆಮೇಲೆ ಸ್ಟಡೀಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಮಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಮತ್ತು ಟೀಚರ್ಸ್ ಎಲ್ಲ ತುಂಬ ಒಳ್ಳೆಯವರಿದ್ದಾರೆ. ಏನಿದ್ರು ಎನ್ಕರೇಜ್ ಮಾಡ್ತಾರೆ, ನಮಗೆ ಏನಿದ್ರು ಹೇಳ್ಕೊಡ್ತಾರೆ, ಹಿಂಗಲ್ಲ ಹಾಗೆ ಅಂತ ಹೇಳಿ ಇದು ಮಾಡ್ತಾರೆ. ಖಂಡಿತವಾಗಿ ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಸಚ್ ಸ್ವೀಟ್ ವರ್ಡ್ಸ್ ಫ್ರಮ್ ಬೋತ್ ಆಫ್ ಯು ಪೇರೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಮೇಡಮ್, ಕ್ಯಾಂಪಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆ ಸ್ಕೂಲ್ಗೆಲ್ಲ ಕಂಪೇರ್ ಮಾಡ್ತೇವೆ ನಾವೆಲ್ಲ. ಮತ್ತು ವ್ಯಾನ್ಸ್ ಫೆಸಿಲಿಟಿ ಆಗಲಿ, ಬರೋಂಥ ಅದರಲ್ಲಿ ಇರುವಂಥ ಸೇಫ್ಟಿ ಆಗಲಿ, ಎಲ್ಲ ಥರ ಚೆನ್ನಾಗಿದೆ. ಇರುವಂಥ ಅವರು ಕಳಿಸ್ಲಿಕ್ಕೆ ಬರುವಂಥ ಆಯಾ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ನಮ್ಮ ಜೊತೆ. ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಹೇಳ್ತಾರೆ ನಾಳೆ ಏನಿದೆ, ಕರ್ಕೊಂಡು ಬರಬೇಕಾ ಬರಬಾರ್ದಾ, ಇವತ್ತೇ ಎಲ್ಲ ಹೇಳ್ತಾರೆ ನಮಗೆ. ಡೇ ಟು ಡೇ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಾರೆ. ಅದಕ್ಕೋಸ್ಕರ ನನ್ನ ಮಗಳನ್ನ ನಾನು 4 ವರ್ಷದಿಂದಲೇ ಇಲ್ಲೇ ಓದಿಸ್ತಾ ಇರೋದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ಸಚ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ಕಿರಣ್ ಅಂತ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ಮಗು ಯಾವ ಕ್ಲಾಸ್ ಓದುತ್ತೆ? ಈ ವರ್ಷ ಅಡ್ಮಿಷನ್ ಮಾಡಿದ್ದೀರಾ? ಇವತ್ತು ನಮ್ಮ ಶಾಲೆಯಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಇಟ್ಸ್ ನೈಸ್ ಮ್ಯಾಮ್, ವೆರಿ ಗುಡ್. ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಮಕ್ಕಳು ಅಪ್ಪ ಜೊತೆ ಆಟ ಆಡೋದು ಕಮ್ಮಿ, ಮನೇಲೆ ಅಮ್ಮ ಜೊತೆನೇ ಮಿಂಗಲ್ ಆಗಿತ್ತು. ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದು ತುಂಬ ಖುಷಿ ಆಗುತ್ತೆ. ಅವ್ರಿಗೂ ಅಪ್ಪ ಜೊತೆ ಆಟ ಆಡೋಕ್ಕೆ ಟೈಮ್ ಸಿಗುತ್ತೆ. ಸೊ ನಾವು ಆಫೀಸಲ್ಲೇ ಇದ್ದು ಮಗುಗೋಸ್ಕರ ಬಿಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಅವ್ರ ಜೊತೆ ಆಟ ಆಡೋಕ್ಕೆ ಅಂತೇಳಿ, ಮಿಂಗಲ್ ಆಗೋದಕ್ಕೆ ಅಂತೇಳಿ ನಮಗೂ ಖುಷಿನೇ. ಮಗು ಜೊತೆ ನಾವು ಮಗುವಾಗಿ ಆಟ ಆಡೋಕ್ಕೆ ನಮಗೂ ಖುಷಿಯಾಗಿರುತ್ತೆ. ವೆರಿ ನೈಸ್. ಮತ್ತು ನಮ್ಮ ಸ್ಕೂಲ್ ಬಗ್ಗೆ ಹೇಗೆ ಅನಿಸ್ತಿದೆ ಮೇಡಮ್? ಓವರಾಲ್ ಕೋಆಪರೇಷನ್ ಸ್ಕೂಲ್ ಬಗ್ಗೆ ಅಂತಂದರೆ ಲೈಕ್ ಸುಳ್ಳು ಹೇಳೋದೇನಿಲ್ಲ, ನಿಜ ಏನಂದರೆ ಈಸ್ ಎ ದ ಬಾಂಡ್ ಡೇ ಇಫ್ ಒನ್ ಇಯರ್ ಇದ್ದಾಗೂ ಸಹ ನಮ್ಮ ಮನೆ ಸರೌಂಡ್ ಒಂದು 200 meters ಇತ್ತು. ಆನ್ ದ ಪ್ರೇಯರ್ ವಾಟ್ ಎವರ್ ಬಿ ದ ವೇ ಮೀನ್ಸ್ ದ ಇನ್ ಸ್ಕೂಲ್ ಈಸ್ ಆಸ್ಕಿಂಗ್ ಐ ವಾಂಟ್ ಟು ಗೋ, ಐ ವಾಂಟ್ ಟು ಸಿ ಪಪ್ಪ ಕರ್ಕೊಂಡು ಹೋಗೋ, ನಾನು ನೋಡಬೇಕು, ಪ್ರೇಯರ್ ನೋಡಬೇಕು. ಅವಳಿಗೆ ಮೊದಲಿಂದ ಚಿಕ್ಕ ಮಗು ನಾನು ಸ್ಕೂಲ್ ವ್ಯಾನ್ಗಳೆಲ್ಲ ಹೋಗೋದೆಲ್ಲ ತೋರಿಸಿ ಅವಳಿಗೆ ಅಟ್ಯಾಚ್ ಆಗ್ಬಿಟ್ಟೆ ಸ್ಕೂಲ್ ಅಂತ. ಎಷ್ಟೊಂದ್ಸಲಿ ನಾನು ಪ್ರೇಯರ್ ಹಾಕೋ ಮುಂಚೆ ಕರ್ಕೊಬಂದು ಪ್ರೇಯರ್ ಎಲ್ಲ ತೋರಿಸಿ ಎಲ್ಲ ಕ್ಲಾಸ್ ಓದ್ಬೇಕು. ಅವಳಿಗೆ ಯಾವ ಸ್ಕೂಲ್ ಹೋಗ್ಬೇಕು ಏನು ಅಂದ್ರೂ ಇಲ್ಲ, ನಾನು ಪವಿತ್ರ ಸ್ಕೂಲ್ಗೆ ಹೋಗ್ಬೇಕು, ನಾನು ಇಲ್ಲೇ ನೋಡಿದ್ದೀನಿ, ನಾನು ಇಲ್ಲಿಗೆ ಹೋಗ್ಬೇಕು ಅಂದ ಪರ್ ಡೇ. ಆಮೇಲೆ ಸ್ಟಾರ್ಟಿಂಗ್ ಡೇ ಮಾತ್ರ ಅಷ್ಟೇ ಹತ್ತಿದ್ದವಳು. ನೆಕ್ಸ್ಟ್ ಡೇ ಅವಳು ನಾನೇ ಅಂದ್ಕೊಂಡಿದ್ದೆ, ಅಯ್ಯೋ ಇವಳು ಹೋಗ್ತಾಳೋ, ಅವಾಗೇನೋ ಚಿಕ್ಕ ಹುಡುಗಿ ವಾಕ್ಸೇ ಹೋಗ್ತಾಳೆ, ಈಗ ಹೆಂಗಪ್ಪ ಅವಳು ಬಿಟ್ಟಿರ್ತಾಳ ಹೆಂಗೆ ಅಂತ. ಫಸ್ಟ್ ಡೇ ಮಾತ್ರ ಹತ್ತಲ ಅಷ್ಟೇ. ನೆಕ್ಸ್ಟ್ ಡೇ ಅಪ್ಪ ನಾನು ಅಲ್ಲಿ ಇದಾಡಿದೆ, ಜಾರಬಂಡಿ ಆಡಿದೆ, ನೀವು ಪಾರ್ಕ್ ಕರ್ಕೊಂಡು ಹೋಗ್ತಾಯಿಲ್ಲ, ಅದಾಡಿದೆ ಇದಾಡಿದೆ. ಆಮೇಲೆ ಮೇಡಮ್ ಸಿಟ್ ಡೌನ್ ಅಂತಾರೆ. ನಾನು ಯಾಕೆಂದರೆ ಅವಳು ಕಲ್ತಿರ್ತಾಳೆ, ಇಂಗ್ಲೀಷು ಇದೆಲ್ಲ ಗೊತ್ತೇ ಇರಲ್ಲ, ಆದರೂ ಕಲ್ತು ಮನೇಲೆಲ್ಲ ಅದನ್ನೇ ರಿಪೀಟ್ ಹೇಳ್ತಾಳೆ. ಹಿಂಗೆ ಮಾಡಿದೆ, ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್, ಇಂಥದ್ದೇ ಮಾಡಿದ್ರು, ನನಗೆ ಹಿಂಗೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಕುದಿಸ್ಕೊಂಡು ನನಗೆ ಇದು ಹೇಳ್ಕೊಟ್ರು, ABCD ಹೇಳ್ಕೊಟ್ರು, ಎಲ್ಲ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಒಂದು ಆ್ಯಕ್ಟಿವಿಟಿ ಚೆನ್ನಾಗಿದೆ. ಸ್ಕೂಲ್ ಬಗ್ಗೆನೂ ನನಗೇನು ಇದು ತಿನ್ನಲ್ಲ, ನಾನು ಇಲ್ಲಿ ಬಂದು ಒಂದು 10-15 ವರ್ಷ ಆಯಿತು. ಅವಾಗಿಂದನೂ ರೆಸ್ಪೆಕ್ಟು ಸರ್, ಓನರ್ ಸರಿಂದನೂ ರೆಸ್ಪೆಕ್ಟು ಚೆನ್ನಾಗಿದೆ. ಒಂದು ಒಳ್ಳೆ ಇದಿದೆ. ಯಾಕೆಂದ್ರೆ ನಮಗೆ ಆಮೇಲೆ ಇನ್ನೊಂದೇನಾದ್ರು ಇವತ್ತು ಗೇಮಿಂದ ಮೆಮೊರೀಸ್ ನನಗೆ. ಯಾಕೆಂದರೆ ನಾವು ಪ್ರೀವಿಯಸ್ಸು ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಾಗ ಅದೊಂಥರ ಪ್ಲೇ ಇತ್ತು, ಅದನ್ನು ನಾವು ಆಡೇ ಇರಲಿಲ್ಲ. ಇವತ್ತೊಂಥರ ಆಡಿದಾಗ ನಮ್ಗೆ ಇವತ್ತೇನೇ ಒಂದು ನೋವಾಗಿರ್ಬೋದು, ಇವತ್ತು ಬಿದ್ದುಬೋದು ಎದ್ಬೋದು, ಅದನ್ನ ಒಂದು ಅನುಭವ ಆಗುತ್ತೆ. ಯಾಕೆಂದ್ರೆ ಮನುಷ್ಯ ಬೀಳೋದು ಹೇಳೋದೇ ಇರುತ್ತೆ, ಮಕ್ಳಿಗೋಸ್ಕರ ನಾವು ಬೀಳಬೇಕು, ಹೇಳಬೇಕು, ಇದ್ದೇ ಇರುತ್ತೆ. ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮತ್ತೆ ಸಿಗೋದಿಲ್ಲ ಇಂಥ ಟೈಮಲ್ಲಿ. ಅವ್ರು ದೊಡ್ಡವರಾದಾಗೆಲ್ಲ ಆಟ ಆಡೋಕ್ಕಾಗಲ್ಲ ಅವ್ರ ಜೊತೆ. ಬಟ್ ಇಂಥ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೂ ಇಷ್ಟ ಆಗುತ್ತೆ, ನಮ್ಮ ಪಪ್ಪ ನಮ್ಮ ಅಮ್ಮ ನಮ್ಮ ಜೊತೆ ಬರ್ತಾರೆ, ಆ ಥರ ಅವ್ರಿಗೂ ಒಂದು ಮೆಮೊರೀಸ್ ಇರುತ್ತೆ. ವೆರಿ ನೈಸ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಬಂದು ನಿಮ್ಮ ಮಗು ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಸ್ಕೂಲಿನ ಬಗ್ಗೆ ಇಷ್ಟೊಂದು ರೀತಿ ಚೆನ್ನಾಗಿ ಮಾತಾಡಿದ್ದೀರಾ. ಆ್ಯಂಡ್ ನಿಮಗೆ ತುಂಬಾ ಬಾಂಡಿಂಗ್ ಇದೆ ನಮ್ಮ ಸ್ಕೂಲ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.